ಆಯುರ್ವೇದದಲ್ಲಿ ಆಹಾರ ಅನ್ನೋದಕ್ಕೆ ನಾವು ತುಂಬಾ ಪ್ರಾಮುಖ್ಯತೆಯನ್ನ ಕೊಡ್ತೀವಿ. ತ್ರಯೋಪಸ್ತಂಭಗಳಾದ ಆಹಾರ, ನಿದ್ರ, ಬ್ರಹ್ಮಚರ್ಯದಲ್ಲಿ ಆಹಾರ ಮೊದಲಲ್ಲಿದೆ. ಆಹಾರ ದೇಹಕ್ಕೆ ಬರೀ ಪೋಷಣೆ ಅಷ್ಟೇ ಅಲ್ಲದೆ ಬಲ, ಶಕ್ತಿ, ಪ್ರಮುಖವಾಗಿ ಆಯುಷ್ಯ ನೀಡೋ ಮೂಲವಾಗಿದೆ. ಇಂದಿನ ಜಗತ್ತಲ್ಲಿ ನಾವು ಕ್ವಿಕ್ ಫಿಕ್ಸಸ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಜೀವನ ನಡೆಸ್ತಾ ಇದೀವಿ. ತಲೆನೋವೇ ಒಂದ್ ಪಿಲ್, ಹೊಟ್ಟೆ ನೋವಿಗೆ ಒಂದ್ ಮಾತ್ರೆ, ಸುಸ್ತಾಯ್ತಾ ಪೌಡರ್, ಸಪ್ಲಿಮೆಂಟ್ಸ್, ಎಲ್ಲದಕ್ಕೂ ತಕ್ಷಣ ಪರಿಹಾರನ ಹುಡುಕ್ತೀವಿ. ಆದ್ರೆ ನಾವು ಮರಿತಾ ಇರೋ ಒಂದ್ ವಿಷಯ ಏನಂದ್ರೆ, ಮದ್ದು ಅನ್ನೋದು ಫಾರ್ಮಸಿಯಲ್ಲಿ ಸಿಗೋ ಬಾಟಲ್ ಅಲ್ಲಿ, ಟ್ಯಾಬ್ಲೆಟ್ಸ್ ಅಲ್ಲಿ ಇಲ್ಲ, ನಮ್ ಅಡ್ಗೆ ಮನೆಯಲ್ಲೇನೆ ಇದೆ. ಅಮ್ಮ, ನನಗೆ ತುಂಬ ಹೊಟ್ಟೆ ನೋಯ್ತಾ ಇದೆ. ನಾನು ನಿನ್ನೆ ತಿಂದಿರೋ ಪಿಜ್ಜಾ ನನಗೆ ತುಂಬ ಕಾಟ ಕೊಡ್ತಾ ಇದೆ. ನಿನ್ ಬಾಯಿ ಹೊಟ್ಟಿಗೆ ಬೆಂಕಿ ಹಚ್ಚಿದ್ದೆ. ಬಾಯಿಗೆ ರುಚಿ ಸಿಕ್ಕಿದ್ರೆ ಸಾಕು. ಹೊಟ್ಟೆದು ಚಿಂತೆನೇ ಇಲ್ಲೇ ಅಲ್ವಾ? ಇದನ್ನ ಕೂಡಿ ಸರಿ ಹೋಗಿದ್ದೆ. ನಮಗೆ ನಾವು ಮಾಡು ಅಡುಗೆ ಮೊದಲ ಔಷಧಿ. ಸರಿಯಾಗಿ ಉಪಯೋಗ ಮಾಡಿದ್ರೆ ಔಷಧಿ ಆಗತ್ತೆ, ಇಲ್ಲ ಅಂದ್ರೆ ರೋಗ ಬರ್ಸುತ್ತೆ. ಹಾ, ಇವಾಗ ಸ್ವಲ್ಪ ರಿಲೀಫ್ ಆಯ್ತು. ಏನೋ ಮ್ಯಾಜಿಕ್ ಮಾಡಿದ್ಯಲ್ಲಮ್ಮ. ಮ್ಯಾಜಿಕ್ ನಾನಲ್ಲ, ಇದೇ ಮಾಡಿದೆ. ಅಣ್ಣ, ಯಾಕೆ ಯಾವಾಗ್ಲೂ ತರಕಾರಿಗಳನ್ನ ಕಾಲಕ್ಕೆ ತಕ್ಕಂಗ್ ಬೆಳಿತೀರಾ? ಬೇರೆದ್ ಬೆಳಿಬೋದಲ್ವಾ? ಹಂಗಂತೇನಿಲ್ಲ, ನಾವ್ ಎಲ್ಲಾ ಕಾಲದಾಗೂ ಒಂದೊಂದ್ ತರ ಬೆಳಿ ಬೆಳಿತೀವಿ. ಇದ್ಯಾವ್ದು ಮತ್ತೆ? ಇದು ಗೊಂಜಾಳ. ಇದ್ರ ಬೆನಿಫಿಟ್ಸ್ ಅದೆಲ್ಲ ಹೇಳ್ಬಿಡ್ಲಿ. ಇದ್ರ ಬೆನಿಫಿಟ್ಸ್ ಅಂದ್ರೆ ಮೈಗೆ ಶಕ್ತಿ ಕೊಡುತ್ತ. ಇದನ್ ತಿಂದ್ರಂದ್ರ ಐತದ ರೊಟ್ಟಿ ಯಾವ ಮಾರ ಮೈಗೆ ಶಕ್ತಿ ಕೊಡುತ್ತ. ಯಾವ ಕಾಲದಾಗಾದ್ರೂ ಯಾವ್ದನಾದ್ರೂ ಬೆಳಿಬೋದಲ್ಲ, ಇದನ್ನೇ ಎದಕ್ ಬೆಳಿಬೇಕು ನಾವು? ತಂಗಿ, ಹಂಗಲ್ಲ ಅಲ್ಲದ. ಅದ ಯಾವ ಕಾಲದಾಗ ಯಾವ್ದು ಬೆಳಿಬೇಕಲ್ಲ ಅದನ್ನೇ ಬೆಳಿಬೇಕ. ಯಾಕಂದ್ರ ಯಾವ ಸೀಸನ್ ಯಾವ ಆಹಾರ ಸಿಗ್ತೈತಲ್ಲ ಅದನ್ನ ತಿಂದಷ್ಟ ನಮ್ ಹೊಟ್ಟಿಗೆ ಶಕ್ತಿ ಸಿಗುತ್ತ. ಇಲ್ಲಿಕಾರ ನಮ್ ಹೊಟ್ಟಿಗೆ ಆಹಾರ ಆಗೋದ್ ಹೋಗಿ ವಿಷ ಆಗತ್ತ. ಈಗ ನಾವೀಗ ಯಾವ ತರಕಾರಿ ಯಾವ ಸೀಸನ್ ಸಿಗುತ್ತ, ಯಾವ ಹಣ್ಣು ಯಾವ ಸೀಸನ್ ಸಿಗುತ್ತ ಅದನ್ನ ತಿನ್ಬೇಕ. ಈಗ ನಾವ್ ಸಿಕ್ಕಿದ ಈಗ 12 ತಿಂಗಳು ಸಿಗ್ತಾವ. ಇವಾಗ ಅವನ್ನೆಲ್ಲ ತಿನ್ನಾಕ ಹೋದ್ರ ಅಂತಿಕೋ ನಮ್ಮ ಆಹಾರದಿಂದ ಇಲ್ಲ ನಮ್ ಹೊಟ್ಟಿಗೆ ಸರಿ ಅನ್ಸೋದಿಲ್ಲ, ಮತ್ತೆ ನಮ್ಮ ಹೊಟ್ಟಿಗೆ ವಿಷ ಆಗತ್ತದ. ಹಂಗ ನಾವೀಗ ಮಳೆಗಾಲದಾಗೆಲ್ಲ ಶೇಂಗಾ, ಕಡ್ಲಿ ಅವು ಇವೆಲ್ಲ ಬೆಳಿತೇವೆ. ಬಿಸಿಗಾಲದಾಗ ಎಲ್ಲಾ ತರ ಕಾಯಿಪಲ್ಲೆ ಎಲ್ಲ ಬೆಳಿತೇವೆ ನಾವು. ಟೊಮ್ಯಾಟೊ, ಗಜರಿ, ಸೌಂತಿಕಾಯಿ, ಬದ್ನಿಕಾಯಿ ಎಲ್ಲಾ ತರ ಬೆಳಿತೇವೆ. ಈಗ ಮತ್ ಚಳಿಗಾಲ ಬಂತು, ಮತ್ ನಾವು ಸನ್ಫ್ಲವರ್ ಹಾಕ್ತೇವಿ, ಆಮೇಲೆ ಸಾಸ್ವಿ, ತೊಗರಿ ಅವು ಇವೆಲ್ಲ ಬೆಳ್ಕೊತೇವೆ ನಾವು. ಉಳ್ಳಾಗಡ್ಡಿ ಬೆಳಿತೇವಿ, ಎಲ್ಲ ಬೆಳಿತೇವಿ. ಇವನ್ನೆಲ್ಲ ತಿಂದ್ರ ನಮ್ಮ ಮೈಗೆ ಶಕ್ತಿ ಸಿಗೋದ. ಆಯ್ತಣ್ಣ. Shit, yeah, I'm just exhausted. ಅದಕ್ಕೆ ಹೇಳೋದು, ಊಟ ಮಾಡ್ಬೇಕಾದ್ರೆ ಏನು ಡಿಸ್ಟ್ರಾಕ್ಷನ್ಸ್ ಇಟ್ಕೋಬಾರ್ದು ಅಂತ. ಏನಾದ್ರು ತಿನ್ಬೇಕಾದ್ರೆ ಅದ್ರ ಟೇಸ್ಟ್, ಸ್ಮೆಲ್ ಮತ್ತೆ ಅದಕ್ಕೆ ಮಾಡ್ಬೇಕಾಗಿದ್ರೆ ಹಾಕಿದಂತ ಎಫರ್ಟ್ಸ್ ನ ಅಪ್ರಿಶಿಯೇಟ್ ಮಾಡ್ತಾ ತಿನ್ಬೇಕು. ಫುಡ್ ನಾಟ್ ಓನ್ಲಿ ನರಿಶಸ್ ಯುವರ್ ಬಾಡಿ, ಇಟ್ ಆಲ್ಸೋ ನರಿಶಸ್ ಯುವರ್ ಸೋಲ್. ಆಯುರ್ವೇದ ಹೇಳುವುದೇನೆಂದರೆ, ಆಹಾರ ಪ್ರಾಣಿನಾಂ ಪ್ರಾಣಃ. ಆಹಾರವೇ ಜೀವಿಯ ಪ್ರಾಣ. ಆದರೆ ಆಹಾರವು ಕೇವಲ ದೇಹವನ್ನು ತುಂಬುವುದಕ್ಕಲ್ಲ, ಅದು ಇಂದ್ರಿಯ ಹಾಗೂ ಮನಸ್ಸಿಗೆ ತೃಪ್ತಿ ನೀಡಬೇಕಾಗಿದೆ. ಆಹಾರದ ರುಚಿ ನಾಲಿಗೆಯನ್ನು ಸಂತೋಷಪಡಿಸಿದಾಗ, ನಾಸಿಕೆಗೆ ಹಿತವಾದಾಗ, ಕಣ್ಣಿಗೆ ಸುಂದರವಾಗಿ ಕಂಡಾಗ, ಮೃದುತ್ವ ನೀಡಿದಾಗ, ಸಮಾಧಾನಕರ ವಾತಾವರಣ ನೀಡಿದಾಗ ಅದನ್ನು ನಿಜವಾದ ಇಂದ್ರಿಯ ತೃಪ್ತಿ ಎಂದು ಹೇಳಬಹುದು. ಡಾಕ್ಟರ್, ನಾನು ಯಾವಾಗಲೂ ಹೆಲ್ತಿ ಫುಡ್ಸ್ ತಿಂತೀನಿ, ಡಯಟ್ ಮೇಂಟೈನ್ ಮಾಡ್ತೀನಿ, ಆದ್ರೂ ನನ್ಗೆ ಯಾಕೋ ಲೋ ಎನರ್ಜಿ, ಸ್ಟಮಕ್ ಬ್ಲಾಟಿಂಗು, ಐ ಗೆಟ್ ಕೋಲ್ಡ್ ಆಲ್ಸೋ, ಮತ್ತೆ ಸ್ಕಿನ್ ರ್ಯಾಷಸ್ ಕೂಡ ಆಗುತ್ತೆ. ನೀವು ಟ್ರಾವೆಲ್ ಮಾಡ್ತೀರಾ ಜಾಸ್ತಿ? ಲಾಸ್ಟ್ ಮಂತ್ ಐ ವಾಸ್ ಇನ್ ಮುಂಬೈ, ದೆನ್ ಗೋವಾ, ನೌ ಐ ಆಮ್ ಇನ್ ಬ್ಯಾಂಗ್ಳೂರ್. ಬಟ್ ನಾನು ಎಲ್ಲ ಕಡೆ ಸಲಾಡೆ ತಿಂತೀನಲ್ಲ. ಪ್ರಾಬ್ಲಮ್ ನೀವು ತಿನ್ನೋ ಫುಡ್ ಅಲ್ಲಿಲ್ಲ, ನೀವಿರೋ ಜಾಗದಲ್ಲಿದೆ. ನಿಮ್ ದೇಹಕ್ಕೆ ಬೇಕಾಗಿರೋ ಆಹಾರ ನಿಮ್ ಇರೋ ಜಾಗದ ವಾತಾವರಣದ ಮೇಲೆ ಡಿಪೆಂಡ್ ಇರುತ್ತೆ. ಅದೇನು ಸಲಾಡ್ ಎಲ್ಲ ಕಡೆ ಒಂದೇ ಅಲ್ವಾ? ಇಲ್ಲ, ಎಲ್ಲ ಒಂದೇ ಅಲ್ಲ.
ಪ್ರತಿಯೊಂದು ಏರಿಯಾದು ಎನ್ವಿರಾನ್ಮೆಂಟ್, ಕ್ಲೈಮೇಟ್, ವೆದರ್, ಫುಡ್ ಹ್ಯಾಬಿಟ್ಸ್ ಡಿಫ್ರೆಂಟ್ ಇರುತ್ತೆ. ನಿಮ್ಮ ಬಾಡಿ ಒಂದು ಏರಿಯಾದ ಫುಡ್ ಹ್ಯಾಬಿಟ್ಸ್ಗೆ ಅಡ್ಜಸ್ಟ್ ಆದ್ಮೇಲೆ ನೀವು ಇನ್ನೊಂದು ಏರಿಯಾಗೆ ಹೋಗಿ ಸೇಮ್ ಫುಡ್ ಹ್ಯಾಬಿಟ್ಸ್ ನ ಫಾಲೋ ಮಾಡಿದ್ರೆ ನಿಮ್ಮ ಬಾಡಿಲಿರೋ ದೋಷ ವಿಶಿಯೇಟ್ ಆಗಿ ರೋಗ ಬರ್ತದೆ. ಇದನ್ನ ನಮ್ಮ ಆಯುರ್ವೇದದಲ್ಲಿ ವಿರುದ್ಧ ದೇಶ ಅಂತ ಅಂತೀವಿ. ಅದೇನ್ ಅಷ್ಟು ಸೀರಿಯಸ್? ನಾವೆಲ್ಲೇ ಇದ್ರು ಏನೇ ತಿಂದ್ರು ನಮ್ ದೇಹ ಹಾಳಾಗೋದಿಲ್ಲ ಅಲ್ವಾ? ಇದು ನಿಮ್ಮ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಾನು ಇದನ್ನ ಒಂದು ಎಕ್ಸಾಂಪಲ್ ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವು ಗೋವಾ, ಮುಂಬೈ ಅಂತ ಹ್ಯೂಮಿಡ್ ಪ್ಲೇಸಸ್ ಅಲ್ಲಿ ಕೋಲ್ಡ್ ಸಲಾಡ್ ನ ತಿಂದಾಗ ಅದು ನಿಮ್ಮ ಬಾಡಿನ ಕೂಲ್ ಮಾಡಿ ಹೆಲ್ದಿ ಆಗಿರುತ್ತೆ. ಬಟ್ ಬ್ಯಾಂಗ್ಳೂರ್ ಅಂತ ಹ್ಯೂಮಿಡಿಟಿ ಕಡಿಮೆ ಇರೋ ಪ್ಲೇಸಸ್ ಅಲ್ಲಿ, ಕೂಲ್ ಪ್ಲೇಸಸ್ ಅಲ್ಲಿ ನೀವು ಕೋಲ್ಡ್ ಸಲಾಡ್ ನ ತಿಂದ್ರೆ ನಿಮ್ಮ ಬಾಡಿಲಿರೋ ವಾತದೋಷನ ವಿಶಿಯೇಟ್ ಮಾಡಿ ನಿಮ್ಗೆ ರೋಗ ಬರ್ಸುತ್ತೆ. ಸಿನ್ಸ್ ಐ ಆಮ್ ಇನ್ ಬ್ಯಾಂಗ್ಳೂರ್, ನಾನು ಇವಾಗ ಜಂಕ್ ಫುಡ್ಸ್, ಫ್ರೈಡ್ ಫುಡ್ಸ್, ಪಿಜ್ಜಾ, ಬರ್ಗರ್ ಎಲ್ಲ ತಿನ್ಬೋದಲ್ಲ? ಇಲ್ಲ, ನಿಮ್ಗೆ ಏನ್ ಬೇಕೋ ಅದನ್ನ ತಗೊಳ್ಳೋದಕ್ಕಿಂತ ನಿಮ್ ಬಾಡಿಗೆ ಏನ್ ಬೇಕು ಅದನ್ನ ತಿಳ್ಕೊಂಡು ತಗೊಂಡ್ರೆ ಯು ಕ್ಯಾನ್ ಮೇಂಟೈನ್ ಅ ಹೆಲ್ದಿ ಲೈಫ್ ಸ್ಟೈಲ್. ನಿಮ್ ದೇಹ ನೀವಿರೋ ಜಾಗಕ್ಕೆ ಹೊಂದ್ಕೊಳ್ಳೋಂತ ಆಹಾರನ ತಗೊಂಡ್ರೆ ಅದೇ ಆಹಾರ ನಿಮ್ಗೆ ಔಷಧಿ ಆಗುತ್ತೆ. ಬಟ್ ತಗೊಂಡಿಲ್ಲ ಅಂದ್ರೆ ಅದೇ ಆಹಾರ ವಿಷ ಆಗಿ ನಿಮ್ಗೆ ರೋಗ ಬರ್ಸುತ್ತೆ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ನಾನು ಇವಾಗ ನನ್ನ ದೇಹಕ್ಕೆ ಮತ್ತೆ ಎನ್ವಿರಾನ್ಮೆಂಟ್ಗೆ ಸೂಟ್ ಆಗೋ ತರ ಫುಡ್ ಹ್ಯಾಬಿಟ್ ನ ಫಾಲೋ ಮಾಡ್ತೀನಿ. ಆಹಾರ ಮಹಾಭೈಷಜ್ಯಂ, ಅಂದರೆ ಆಹಾರವೇ ಮಹಾ ಔಷಧ. ಔಷಧಿ ಎಲ್ಲ ಕಾಲದಲ್ಲೂ ಎಲ್ಲರಿಗೂ ಲಭ್ಯವಾಗುವುದಿಲ್ಲ. ಆದರೆ ಆಹಾರವು ಪ್ರತಿದಿನವೂ ನಮ್ಮ ಜೀವನದ ಭಾಗ. ಅದನ್ನು ಸರಿಯಾಗಿ ಸೇವಿಸಿದರೆ ಅದು ದೇಹಕ್ಕೆ ಬಲವಲ್ಲದೆ ಮನಸ್ಸಿಗೆ ಹರ್ಷ, ಇಂದ್ರಿಯಗಳಿಗೆ ಪ್ರಸಾದ, ಪ್ರಮುಖವಾಗಿ ಜೀವನಕ್ಕೆ ಆಯುಷ್ಯ ನೀಡುತ್ತದೆ. ಹಿತಕರ ಆಹಾರ, ಮಿತಕರ ಆಹಾರ ಮತ್ತು ಕಾಲಾನುಸಾರ, ದೇಶಾನುಸಾರ ಆಹಾರವೇ ನಿಜವಾದ ಮಹಾಭೈಷಜ್ಯ. ಆಹಾರ ಸೇವಿಸುವಾಗ ಮನಸ್ಸು ಶಾಂತವಿರಬೇಕು. ಔಷಧಿಯನ್ನು ನಾವು ಕೆಲವೊಮ್ಮೆ ಮಾತ್ರ ಸೇವಿಸುತ್ತೇವೆ, ಆದರೆ ಆಹಾರವನ್ನು ಪ್ರತಿದಿನ ಸೇವಿಸುತ್ತೇವೆ. ಆಹಾರವನ್ನು ಸರಿಯಾಗಿ ಸೇವಿಸಿದರೆ ಔಷಧಿಯ ಅವಶ್ಯಕತೆ ಕಡಿಮೆಯಾಗುತ್ತದೆ. ಹೀಗಾಗಿ ಯಾರು ಆಹಾರವನ್ನು ಜಾಣ್ಮೆಯಿಂದ ಸೇವಿಸುತ್ತಾರೋ ಅವರ ದೇಹ ಸದೃಢವಾಗಿರುತ್ತದೆ, ಮನಸ್ಸು ಸಮಾಧಾನವಾಗಿರುತ್ತದೆ, ಜೀವನ ಸುಖಮಯವಾಗಿರುತ್ತದೆ.